ಹುಳಿಯಾರಿನಲ್ಲಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ನೇತೃತ್ವದ ಬ್ಲಾಕ್ ಕಾಂಗ್ರೆಸ್ ಸಭೆ ಯಶಸ್ವಿ. ಹುಳಿಯಾರು ಹಾಗೂ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಮುಖ ಸಮಾಲೋಚನಾ ಸಭೆಯು ಹುಳಿಯಾರಿನ ಪ್ರವಾಸಿ ಮಂದಿರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಮಾಜಿ ಶಾಸಕರಾದ ಕೆಎಸ್ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಕೆಪಿಸಿಸಿ ವೀಕ್ಷಕರಾಗಿ ಆಗಮಿಸಿದ್ದ ಖಲೀದ ಹುಸೇನ್ ಅವರು ಭಾಗವಹಿಸಿ ಎಸ್ಐಆರ್ ಕುರಿತು ಪ್ರಮುಖ ವಿಚಾರಗಳನ್ನು ಪರಾಮರ್ಶಿಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ BLA2 ಪ್ರತಿನಿಧಿಗಳು, ಪಕ್ಷದ ಕಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ PT ಚಿಕ್ಕಣ್ಣ ಹಾಗೂ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ CD ಚಂದ್ರಶೇಖರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಕೇವಲ 1050 ಮತಗಳು ಮಾತ್ರ, ಅದು ಇದುವರೆಗೂ ಕೂಡ ನೋಂದಣಿ ಆಗಿಲ್ಲ. ಅದರಲ್ಲಿ 4600 ಚಿತ್ರ ಮತಗಳು ಸ್ವಲ್ಪ ಹೋಗಿರ್ತಕ್ಕಂಥದ್ದು. 8000 ಪರ್ಮನೆಂಟ್ಲಿ ಶಿಫ್ಟೆಡ್, ಅಂದರೆ ಇಲ್ಲಿ ವಾಸ ಇಲ್ಲ, ಹೊರಗಡೆ ಇದ್ದಾರೆ, ಆ ರೀತಿಯಾಗಿ ಹೋಗಿರ್ತಕ್ಕಂಥದ್ದು. ಕೇವಲ 1052 ಮತಗಳನ್ನ, ಅದರಲ್ಲಿ ನಮಗೆ ಅನ್ಸೋದು ಇನ್ನೂ ಒಂದು 50-90 ಮತಗಳು ಬರ್ಬೋದು. ಯಾಕೆಂದರೆ ಶಿವಸ್ವಾಮಿ ಅಂತೇಳಿ ಒಬ್ಬರು ಇಲ್ಲಿ ನಮ್ಮ ಹತ್ರ ಒಂದು ಕಾರ್ಯಕ್ರಮ ಕೊಟ್ಟಿದ್ದು, ಅದು ಹೊಸದಾಗಿ ಪಾಲಿಸಿ ಎಕ್ಸ್ಪೋರ್ಟ್ ಮಾಡಬೇಕು. ಆ ಥರದಲ್ಲಿ ಏನಾದರೂ ಇದ್ದರೆ ಅದನ್ನು ನಾವು BLA2 ನಿಮ್ಮ ಬೂತ್ ವ್ಯಾಪ್ತಿಗಳಲ್ಲಿ ಯಾವ್ಯಾವ ಇದೆ ಅದನ್ನೆಲ್ಲ ಹುಡುಕಿ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ಹೇಳಿ ವಿಚಾರಿಸಿದ್ರೆ ಅದು ಶಿವ ಅದ್ರ ಬಗ್ಗೆ ಆಗಲಿ ಒಂದು ತರಬೇತಿ ಪಡೆದ್ರೆ ಅವ್ರನ್ನ ಕೇಳ್ಬೋದು. ಅದು CD ಚಂದ್ರಶೇಖರ್ ಅವರ ಮಾರ್ಗದರ್ಶನ ತಗೊಂಡ್ರೆ ತಹಶೀಲ್ದಾರ್ ಜೊತೆ ಮಾತಾಡಿ ಆ ಮತಗಳನ್ನ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಯಾರು ಕೂಡ ಮತವಂಚಿತರಾಗಬಾರ್ದು, ನಮ್ಮ ಹಕ್ಕು, ಅದಕ್ಕೆ ಆ ಹಕ್ಕನ್ನು ಕಲ್ಪಿಸತಕ್ಕಂಥದ್ದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡಿದ್ದೀರಿ. ನಿಮಗೆ 20,000 ಮ್ಯಾಪಿಂಗ್ ಆಗಿದೆ, 5,000 ಮ್ಯಾಪಿಂಗ್ ಆಗಿರಲಿಲ್ಲ. ಈಗ 2,693 ಓಟ್ ಉಳಿದಿದೆ. ಇನ್ನು 7% ಅಲ್ಲಿ 15,000 ಓಟ್ ಮಿಸ್ಮ್ಯಾಚಿಂಗ್ ಆಗಿರುವಂಥದ್ದು. ಅದಕ್ಕೆ ಇವತ್ತು ಸಭೆ ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳು, ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲ ತಹಶೀಲ್ದಾರರು ಸೇರಿ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದಾರೆ. ಮಿಸ್ಮ್ಯಾಚಿಂಗ್ ಆಗಿರೋದನ್ನು ಪಟ್ಟಿ ನಮಗೂ ಕೂಡ ಕೊಟ್ಟಿಲ್ಲ. ಅದು ಸ್ವಲ್ಪ ಸಾಹಿತ್ಯ 900 ಅಷ್ಟು ಅವರು ಕೂಡ ವಂಚಿತರಾಗಬಾರ್ದು, ಅವರು ಕೂಡ ವಂಚಿತರಾಗಬಾರ್ದು. ಅವಾಗ BLA2ಗಳಿಗೆ ನಾವು ಅದನ್ನು ತಲುಪಿಸ್ತೀವಿ. ನಿಮ್ಮ ಊರಲ್ಲಿ ಯಾರು ಈ ಥರ ಆಗಿದೆ, ಅವರು ದಾಖಲಾತಿ ಏನು ಕೊಟ್ಟಿಲ್ಲ. ಈಗ